ಹಬ್ಬ ಸೀರೆ ಏನು ಬಿಚ್ಚಕ್ಕಿರಂಗೆ ಕಾಣಲ್ಲ, ಚೆನ್ನಾಗಿ ಮೀನ್ಸ್ತಾ ಇದೆಯಮ್ಮ. ಹಬ್ಬದ ದಿನದಿಂದ ಹಿಂಗೆ ಇದೆಯಲ್ಲ ತಾಯಿ, ಹೇಳ್ಕೊತ್ ನಿಮ್ಮ ಅಜ್ಜ ಅವತ್ತಿಂದಲೂ ಉಟ್ಕೊಂಡೇ ಇದೆಯಾ ಸೀರೆನೇ ಬಿಚ್ಚಾಕ್ಲೇ ಇಲ್ವೇಮ್ಮ? ಹೊಸದಂತಂದೇಳಿ ಅದ್ರಾಗೆ ಇದೆಯಾ? ಆತ ಹಬ್ಬ ಚೆನ್ನಾಗಿ ಮಾಡಿರಿ. ಹಬ್ಬ ನಿಲ್ಲುತ್ತೇನಮ್ಮ ನಮ್ಗಾಗಿನ ಮಾಡಿರುವ ಹೋಗುತ್ತೆ, ಮಾಡದಿದ್ರು ಹೋಗುತ್ತಾ ಆತಮ್ಮ. ಹಬ್ಬ ಎಲ್ಲರಂತೆ ನಾವು ಮಾಡ್ಬೇಕಲ್ಲ, ಮಾಡಿದ್ದೀವಿ. ಎತ್ತ ಹೋಗಿ ನಮ್ಮ ಅಜ್ಜ ಬಾರಿ ಲಸ್ಮಕ್ಕ ಕುಕ್ಕ ಬಾರಿ, ಹಬ್ಬದ ದಿನನೂ ಬರಲಿಲ್ಲ ಬಾರಿ ಅಂತಂದ್ವಿ. ನಾ ಅವತ್ತು ಏನು ಪಟಾಕಿ ಗಿಟಾಕಿ ಎಲ್ಲ ಜೋರಾಗಿ ಹಸ್ತಿದ್ರು, ನನಗೆ ಅತ್ಲ ಬರೋಕ್ಕಾಗಲಿಲ್ಲ. ಹಂಗೆ ರೋಡ್ ತುಂಬ ಡಮ್ಮ 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 ಅಂತಂದಂಬವು. ಆ ಒಂದೆರಡು ಎತ್ತುಗಳು ಬೇರೆ ಹೊಡ್ಕೊಂಡು ಹೋಗ್ತಿದ್ರು ಆ ದೇವ್ರ ಗುಡಿ ತಕ್ಕಿ. ಅದಕ್ಕೆ ನಾನು ಅತ್ಲ ಬರೋಕ್ಕಾಗಲಿಲ್ಲ, ನೋಡಿದೆ. ಅದೇ ಸುಮ್ಮನಾದೆ. ಅವು ಎಲ್ಲಮ್ಮ ನನಗೆ ಆ ಪಟಾಕಿ ಡಮ್ಮಂಬ ಶಬ್ದಕ್ಕೇ ಹೆಂಗೆ ಬೈಯೋದಂಗೆ ಆಗುತ್ತೆ. ಅದಕ್ಕೆ ನಾನು ಅತ್ಲ ಬರಲಿಲ್ಲ ನಿಮ್ಮ ಮನೆ ಕಡೆಗೆ. ಹಬ್ಬ ಯಾಕೆ ಮಾಡಿದ್ದೆ ಲಸ್ಮಕ್ಕ ನೀನು? ಏನು ಬೆಳಕಳಾಕಿದ್ದೆ, ಏನು ಪಾಯಸ ಮಾಡಿದ್ದೆ, ಏನು ಶಾವಿಗೆ ಹೊತ್ತಿದ್ದೆ, ಯಾಕೆ ಮಾಡಿದ್ದೆ? ಏನರಮ್ಮ ಹಿಂಗೆ ಹೊತ್ತು ಮುಂಚೆ ಮಾತಾಡ್ತಾ ಕೂಕೊಂಡಿದ್ದೀರಾ? ಹಬ್ಬ ಮಾಡಿದರೆ ಬದುಕಿಲ್ಲ ಬಾಳಿಲ್ಲ ಹೆಂಗನ ಹಬ್ಬ ಮುಗಿಸ್ಕೊಂಡು ಸುಮ್ಮ ಕೂಕೊಂಡಿದ್ದೀರಾ ಇಬ್ಬರು? ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ರದಕಣ್ಣ ರತ್ನಕ್ಕ ಬಾರ ಕೂತ್ಕ ಮಾತಾಡೋಣ. ಇನ್ನೇನು ಮಾಡೋಣ, ಬೇಜಾರ ಮನೆ ತಗೆ ಬಂದಮ್ಮ. ನಾನು ಅವತ್ತು ಹಬ್ಬ ದಿನ ಬಂದಳು ಮನೆ ಇವ್ರ ಮಂತಕ್ಕೆ. ಈ ಅಜ್ಜನ ಅವಜ್ಜಿ ಮಾತಾಡ್ತಾ ಕೂಕೊಂಡಿದ್ರು. ಅದಕ್ಕೆ ದೀಪಾವಳಿ ಹಬ್ಬ ಹೆಂಗೆ ಮಾಡಿರಮ್ಮ ಅಂತಂದೇಳಿ ಕೇಳೋಣ ಅಂತ ಬಂದಮ್ಮ. ನೀನು ಯಾಕೆ ಮಾಡಿದ್ದೆ ಹಬ್ಬದ ದಿನ? ನಾನು ಪಾಯಸ ಮಾಡಿದ್ದೆ ಕಣ್ಣೆ ಲಸ್ಮಕ್ಕ. ಇವ್ರು ಯಾಕೆ ಮಾಡಿದ್ರಿ? ಇವಜ್ಜಿಲ್ಲ ಅಕ್ಕಚ್ಚಿರಿ ಯಾಕೆ ಮಾಡಿದ್ರಿ ಅಜ್ಜ? ನೀವು ನಿಮ್ಮ ದನ್ಗಳು ಪನ್ಗಳು ಇದ್ದಾವೆ, ನಿಮ್ಮ ಹುಡುಗ ಐತೆ, ಯಾಕೆ ಮಾಡಿದ್ರಿ ನೀವು? ನಾನು ಇವಾಗ ಯಾರು ಪಾಯಸ ಅದೆಲ್ಲ ತಿಂತಾರೆ ಅಂತಂದೇಳಿ ಬೆಳಕಳಾಕಿದ್ದಮ್ಮ. ಬೆಳಕಳಾಕಿ ಒಬ್ಬಿಟ್ಟು ಒಂದು ಸ್ವಲ್ಪ ಮಿಕ್ಕಿದ್ದು ಇನ್ನೊಂದು ದಿನ ಊರನ್ನ ಕರ್ಗಡ್ಬು ಮಾಡಿದ್ದೆ. ಇವಾಗ ಯಾರು ಇವನ್ನೆಲ್ಲ ಮಾಡ್ತಾರೆ ಅಂತ ಹೆಂಗೂ ಸಾರೂ ಆಗುತ್ತೆ ಅಂತಂದು ಬೆಳಕಳೆ ಹಾಕಿದ್ದಮ್ಮ. ಇವಾಗ ಯಾರು ಪಾಯಸ ಅದೆಲ್ಲ ಮಾಡಲ್ ಕಣಮ್ಮ. ಕರ್ಗಡ್ಬ ಒಬ್ಬಿಟ್ಟಾದರೆ ಒಂದಿಟ್ಟು ಉಂಡನ ಉಣ್ಬೋದು ಅಂತಂದೇಳಿ ಮಾಡಿದ್ನಮ್ಮ. ನೀವ್ಯಾಕೆ ಮಾಡಿದ್ರೆ ಜಲಕಜ್ಜಿ? ಬಿಡು ಲಸ್ಮಕ್ಕ, ನಮ್ಮನೆ ಕತೆ ಏನು ಹೇಳ್ತೀಯ ಬಿಡು. ಅದೇನಂತ ಹೇಳೋಣಮ್ಮ. ಶಾವಿಗೆ ಒಳ್ಳು ಶಾವಿಗೆ ಒತ್ತನ ಅಂತಂದೇಳಿ ನಾನು ಶಾವಿಗೆ ಒತ್ತಮ್ಮ ಅಂತ ನಾನು ಹೇಳಿದ್ದೀನಿ. ಅದು ಇಟ್ಟು ಕುದ್ದೇ ಇಲ್ಲ ಅಂತದಕ್ಕೆ ಇಟ್ಟು ಒಯ್ದು ಬಿಟ್ಟವಳೆ. ಮುದ್ದೆ ತಸ್ಕ ಪಿಸ್ಕಿ ಆಗೈತೆ. ನಮ್ಮ ಅಜ್ಜನ ಒತ್ತಜ್ಜ ಅಂತೀನಿ ನಾನು. ಅವಳು ಮುದ್ದೆ ಕಟ್ತಿದ್ಲು, ಮುದ್ದೆ ಕಟ್ಕೊಡ್ತಿದ್ಲು. ನಾನು ಹಿಂಗೆ ಹಿಡಿತಿದ್ದೆ ಶಾವಿಗೆ ಒಳಗೆ. ಅವಾಜ್ ಒತ್ತಾನು ಒಂದನ ಸಣ್ಣಕ್ಕೆ ಬರ್ಬಾರ್ದೇನೆ, ಹಂಗೆ ಪಿಸ್ಕೊಂಡು ಹೋಗೋ ಬ್ಯಾಡ ಕಣೆ. ನಮ್ದಂತೂ ಕತೆ ಹೋಗತ್ತ. ಅಯ್ಯ ನೀನ ಇದ್ದು ಹೇಳ್ಕೊಡಕ್ಕಾಗ್ತಿದ್ದಿಲ್ಲ. ಹಂಗೇನೆ ಮೂವರು ಸೇರ್ಕೊಂಡು ಮಾಡಿದ್ರೆ ಅವನ ಶಾವಿಗೆನೆ ಏನಂಗೆ ಇವಾಗೇನು ಒಂದು ತಟ್ಟಿ ತಿಂತಾರೆ ನಮ್ಮಂಗೆ. ಅವು ಬರಲಿಲ್ಲ ಅಂತಂದಂತೆ ಮತ್ತೆ ಹೆಂಗೆ ಮಾಡಿರ್ತೀರ್ಗ ಶಾವಿಗೆನೆ? ನಗು ಬರುತ್ತಮ್ಮ ನೀವು ಮಾಡಿರೋದು ಹಂಗೇನೆ. ಅಲ್ಲ ಕಣಜೆ, ನೀ ನನ್ನ ಮುಂದಿದ್ದು ಹೇಳ್ಕೊಡ್ಬೇಕ ಬೇಡ ಶಾವಿಗೆ ಒಳ್ಳ. ಅದು ಸರಿಯಾಗಿ ಇಟ್ಟು ಕುದಿ ಒಯ್ಲಿಲ್ಲ ಅಂದರೆ ಶಾವಿಗೆ ಚೆನ್ನಾಗಿರಲ್ಲ, ಕೈಗೆ ಅಂಟ್ತವೆ. ಉದುದ್ರಾಗಿ ಇರಬೇಕು. ಚೆನ್ನಾಗಿ ಕುದ್ದು ಇಟ್ಟು ಗಂಟಿಲ್ದಂಗೆ ತಿರುವಿ ಕೂಡಿಸಿ ತಿರುವಿರ ಆತಮ್ಮ. ಇವಾಗ ಏನು ಶಾವಿಗೆ ಒತ್ತದೇನು ದೊಡ್ಡದು ಚಕ್ಲಿ ಒತ್ತಿದಂಗೆ ಅಮ್ಮ ಮಾಡೋದು. ಅದನ್ನೇನು ನೀನು ಹಂಗೆ ಬರಲಿಲ್ಲ ಅಂತಂದಂತೀಯ. ಬಿಡುಡಿಗೆ ಅತ್ತ ನಮ್ಮ ಅಜ್ಜ ಅಂತೂ ಬೈದಾಳ್ದ. ಇಲ್ಲ ಹುಡಿ ಮುಂದೆ ನೀನು ಬಂದು ಒಲೆ ಮುಂದಕ್ಕೆ ಬಂದು ಹೇಳ್ಕೊಡಕ್ಕಾಗಲ್ವೇನೆ? ಸುಮ್ಮ ಕುಕಂತಿಯಲ್ಲೇ ನೀನು ಹಬ್ಬದಾಗೆ ಬರ್ದಾರ್ಗೆ ಹೇಳ್ಕೊಡೋಣಂಬಲ್ವೆಲ್ಲೇ ಅಂತ ಅಜ್ಜ ಅಂದು ಭಯ ಮಾಡಿ ನಮ್ಮ. ಆಮೇಲೆ ಇನ್ನೊಂದು ಕತೆ ಕೇಳು. ಶಾವಿಗೆ ಒಳ್ಳಿಂದೇನೆ ಹಿಂಗಾತು. ಆ ಹೂವನ ನಮ್ಮ ಹುಡುಗ ಇವನು ಈ ಅಜ್ಜ ಕೊಂಬೇರದ್ರ ಈ ಅಜ್ಜ ಎರಿಬೇಕ ಬೇಡ ನಮ್ಮ ಹುಡುಗ ಕೊಟ್ಟಾನೆ. ನಮ್ಮ ಹುಡುಗ ಕೊಂಬೇರಿತೀನಿ ಅಂತಲೇನೆ ಕೈ ಕೊಯ್ಕೊಂಡಿದ್ದ. ಅದಾತ ಬೇಡ ಕಣಮ್ಮ. ದೀಪಾವಳಿ ಹಬ್ಬದ್ದು ಏನು ಕತೆ ಹೇಳೋಣ ನೋಡಮ್ಮ ಲಸ್ಮಕ್ಕ. ನೋಡು ನಿಮ್ಮ ಮನೆಗೆ ಹಿಂಗೆ ಮಾಡ್ತಾರೆ. ಅದ್ರಾಗೆ ನಮ್ಮ ಅಜ್ಜ ಹೂವನ ಹಾಕಿದ ದನಿಗೂ ಕರಿಗೂ ಹಾಕಿ ಒಳಗೆ ಬಂದದ್ದ. ಹೊತ್ತು ಮುಂಚೆಯ ನೀವು ಕಣ್ಣ ಬೆಳಕಿದ್ದಂಗೆ ಮೈ ಪೈ ತೊಳೆದು ಯಾರನ್ನ ಕರ್ಕೊಂಬಂದು ಎಂದು ಯಾರ್ದಿಲ್ಲ ಏನಿಲ್ಲ ಅವಣ್ಣೆ ಕೊಟ್ಟೆ ಎರ್ಸೋದು. ಯಾರನ್ನ ಕರ್ಕೊಂಬಂದು ಯಾರಿಗಾನ ಒಂದು 20-30 ರೂಪಾಯಿ ಕೊಟ್ಟಿದ್ರೆ ಯಾರು ಕೊಟ್ಟು ಹೋಗೋರಮ್ಮ. ನಮ್ಮರೆಲ್ಲ ಹಂಗೆ ನಮ್ಮಯ್ಯಪ್ಪ ಅವ್ರು ಯಾರು ಇವನ್ನ ರಾಮಣ್ಣನ ಆಮೇಲಿಂದ ಶಿವಜ್ಜನ್ನ ಕರ್ಕೊಂಬಂದು ಏರ್ಸಿದ್ರೆ ಆಯಿತು. ಅವ್ರಿಗೊಂದು 10-20 ರೂಪಾಯಿ ಕೊಟ್ಟಿದ್ರೆ ಆಯಿತು. ಎಲ್ಲಡ್ಕಿಗ ಬೀಡಿ ಬೆಂಕಿ ಪಟ್ಟಕ ನೀವು ಕೊಟ್ಟರೋಗುತ್ತಂತಂದೇಳಿ ನೀವೇ ಮಾಡಿದ್ರ. ಮತ್ತು ಹೂವಕ್ಕೆ ಏನು ಮಾಡಿರಿ? ಯೋಸ್ತಂದಿದ್ರಿ ಹೂವನ ಒಂದು ಕೊಂದಕ್ಕೆ 2 ಅಕ್ಕಪಕ್ಕದಾಗೆ ಕಟ್ಟಿ ಹೂವಾಕಿ ಬಂದನ್ ಲಸ್ಮಕ್ಕ ನಮ್ಮ ಅಜ್ಜ. ಆದ್ರೂ ಹೂವು ಇದು ತಿಂದೈತೆ, ಇದ್ರ ಹೂವು ಅದು ತಿಂದೈತೆ. ಒಂದೇ ಒಂದು ಹೂವು ಇರ್ಬೇಡ್ದೇನೆ ಸ್ಕೂಲ್ ಮೈ ಮೇಲೆ ಬೇಡ ಕಣೆ. ಅದು ನೋಟಕ್ಕೂ ನಮ್ಮ ಕೆರೆಗೆಲ್ಲ ನೋಗಾರು. ನನಗಂತೂ ಸಿಟ್ಟೇ ಬಂದಿತ್ತು. ನಾನಂತೂ ಸರಿಯಾಗಿ ಬೈದೇನು ಬೇಡ ನಮ್ಮ ಅಜ್ಜನ್ನ. ಏನಜ್ಜ ದೂರ ಕಟ್ಟಕ್ಕಾಗ್ತಿದ್ದಿಲ್ಲ ಅಂತಂದೇಳಿ ಒಂದು ಹೂವು ಇರಲಿಲ್ಲ ಕಣೆ. ತಿರ್ಗಾ ಇವರು ಸಾವಿತ್ರ ಮರ್ಮಂತಕ್ಕೆ ಹೋಗಿ ಒಂದು 2 ಮಾರು ತಿರುಗಿ ತಂದು ಹೂವು ಹಾಕಿವಿ ಕಣೆ. ಹಿಂಗೆ ಮಾಡಿದ್ದ ನಮ್ಮ ಅಜ್ಜ. ಈಗ ಇದು ದೀಪಾವಳಿ ಹಬ್ಬದಾಗೆ ನೋಡಿ ಹಿಂಗೇನೆ. ನನಗಂತೂ ಹೋಗತ್ತ. ಚಂದಕ್ಕೆ ಮಾಡಿದ್ರೆ ನಕ್ಲಿನ ದೀಪಾವಳಿ ಹಬ್ಬದಾಗೆ. ತಾಯಿ ಬಿಡಮ್ಮ ತಾಯಿ, ದೀಪಾವಳಿ ಹಬ್ಬ ಹೆಚ್ಚಾಗಿ ಹೋಗುತ್ತೆ. ನೀನು ಹೇಳೋದೆ ಕೇಳಿರಿ ಹಂಗೇನೆ. ನೀನಂತೂ ಬಿಡು, ನೀನನ್ನು ನೋಡಬಾರ್ದೆ. ಅಗಳಮ್ಮ ನಿಮ್ಮ ಯಜಮಾನ್ರು ಬಂದರು ನೋಡಮ್ಮ. ನಿನ್ನ ಕತೆ ಹೇಳೋದೆಲ್ಲ ಕೇಳಿಸ್ಕೊಂಡು ಊರು ಅನ್ಸೈತಿ ಬೈಸ್ಕೆ ನಿಮ್ಮ ಯಪ್ಪನ ಕೊಟ್ಟು. ಏನು ಮಮ್ಮ ದೀಪಾವಳಿ ಹಬ್ಬದ ಭರ್ಜರಿ ಮಾಡಿದಂತೆ ಅತ್ತೆಮ್ಮ ಹೇಳ್ತೈತೆ ಚೆನ್ನಾಗಿ ಮಾಡಿ ಅಂತೆ. ನಾನು ಅವತ್ತು ಬಂದು ನನ್ನ ಕರೆದಿದ್ರೆ ನೋಡ್ತಿದ್ನ.
ನಮ್ಮ ಕೆಲಸ ಭಾಷಣ ಮಾಡ್ಕೊಂಡು ಕುಕೊಂಬದೇ ಕೆಲಸ ಇನ್ನೇನು ಮಾಡೋದು ಮಾಡಿಬಿಡ್ತಾಳೆ. ಎಲ್ಲ ಹೇಳ್ಕೊಂಡು ನಪ್ಪಟ್ಲು ಮಾಡ್ಕೊಂಡು ಕುಕೊಂಬಿಡ್ತಾಳೆ. ಆಗ ಅವಳಿಂದಲೇ ಕಣಮ್ಮ ಹಂಗಾಗಿದ್ದು. ನಾವೆಂದೂ ಹಂಗೆ ಮಾಡ್ತಿದ್ದಿಲ್ಲ. ಆ ಮುಂದೆ ಹೋಗಿ ಒಳಗೆ ಹೋಗಿ ಅಡುಗೆ ಪಡಿಗೆ ನೋಡ್ಲತ್ತಾನ ಸುಮ್ಕಿರ್ತಾಳೆ. ಆ ಹೂವು ಹಾಕಿದ್ದೀನಿ, ನಾನು ಒಳಗೆ ಹೋಗಿ ಎಡೆ ತರಕ್ಕೆ ಹೋಗಿದ್ದೀನಿ, ಕುಕೊಂಡು ನೋಡ್ಕೋಬೇಕಾದ್ರು ನೋಡಿ ಹೇಳ್ಬೇಕ ತಾನೆ. ಆ ಹೂವು ಎಲ್ಲ ತಿಂಬತಕ್ಕ ಸುಮ್ಕಿದ್ದು ಈಗ ಹಿಂಗೆ ಕುಕ್ಕು 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 ನಗ್ತಾಳೆ. ಏನು ಮಾಡೋಣಮ್ಮ ಈಗ ಇಂಥವ್ರನ್ನ ಕಟ್ಕೊಂಡ ಮೇಲೆ. ಬಿಡ್ ಮಾಮ, ನಿಮ್ಮ ಹೂವನ ನಿಮ್ಮ ದನವೇ ತಿಂದವೇನು, ಯಾರೇನು ಬೇರೆವೇನು ತಿಂದೋಗಿದ್ದಿಲ್ಲ. ತಿಂದು ಬಿಡು, ನೀನು ನೋಡ್ಕೊಂಬ ಮೇಸಿ ಬಂದಿದ್ರೆ ಅವಾಗ ತಿಂಬವು. ದೂರ ಕಟ್ಟಕ್ಬೇಕು ತಾನೆ. ಮುಂದಿನ ವರ್ಷಕ್ಕೆ ಮಾಡ್ವೇನು ಬಿಡು, ಏನು ಹಬ್ಬೋದ್ರೆ ನೋಡಿಗೆ ಹೋಗಲ್ಲ. ಮುಂದಿನ ವರ್ಷಕ್ಕೆ ಗೊತ್ತೈತಿ ದೀಪಾವಳಿ ಮಾಡ್ವೇಂತ ಸಣ್ಣಕ್ಕೆ. ಏನು ಮಾಡೋಣಮ್ಮ, ಇವಳನ್ನೇನು ಹಿಡ್ಕೊಂಡು ಹೋಗೋಕ್ಕಾಗುತ್ತೆ ನಮ್ಮ ಈ ವಯಸ್ಸಿನಾಗೆ. ಬಿಡತ್ತ ಹೋಗ್ಲಿ ಅಂತಂದು ಹೇಳಿ ಸುಮ್ಮನೆ ಅದು ನಮ್ಮ ಬೇರೆ ತಗೆ ತಿರ್ಗಾ ಹೋಗಿ ಒಂದು 2 ಹಾಕಿ ಹಬ್ಬನ ಮಾಡಿ ಬಮ್ಮ. ಹೆಂಗೆ ಹಬ್ಬ ಮುಗಿತತ್ಲಾಗತ್ತ ನೋಡಿರಿ ವೀಕ್ಷಕರೇ. ಈಗ ನಮ್ಮ ಮನೆಗೆ ಹಿಂಗೆ ಆಗಿದ್ದು ದೀಪಾವಳಿ ಹಬ್ಬದಾಗೆ. ನಿಮ್ಮ ಮನೆಗೂ ಹಂಗಾಗಿದ್ರೆ ಕಮೆಂಟ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ.